ಫೈನಲ್ ಆಗಿ ಬಿಲ್ ಗಿಲ್ ಅದು ಎಲ್ಲ ತೊಗೊಂಡು ಸೀದಾ ಈಗ ಡೀಸೆಲ್ ಪಂಪಿಗೆ ಬಂದಿದೆ. ಡೀಸೆಲ್ ಪಂಪಿಗೆ ಬಂದು ಡೀಸೆಲ್ ಹಾಕ್ಸ್ಕೊಂಡು ಹೊಂಟೇನಿಗೆ ಬರ್ರಿ ಇದರಿಂದ ಸೀದಾ ಮನೆಗೆ ಹೋಗೋನಿಗೆ. ಫೈನಲ್ ಆಗಿ ಗಾಡಿಯಲ್ಲಿ ಹಚ್ಚಿ ಇಲ್ಲೇ ದೋಸೆ ಮಾಡಕ್ಕೆ ನಿಂದಿರ್ಸೀನಿ. ಏನಪ್ಪ ಅಂದ್ರೆ ನಾಷ್ಟ ಇವತ್ತು ದಾವಣಗೆರೆ ಬೆಣ್ಣೆ ದೋಸೆ ಮಾಡಾಕತ್ತಾರ, ಇಲ್ಲಿಂದ ತಿಂದು ಹೋಗೋಣ ಅಂತ. ಹಾಗೆ ಬಿಸಿ ಬಿಸಿ ದೋಸೆ ಮಸಾಲೆ ದೋಸೆ ತಿನ್ನೋದು ದಾವಣಗೆರೆಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ರಾತ್ರಿ ಬಂದು ಇಲ್ಲೇ ಮಕ್ಕೊಂಡಿದ್ವಿ. ಆದರೆ ಈಗ ಒಂದು ಗಾಡಿ ಲೋಡಿಂಗ್ ಹಚ್ಚಾರ. ಮೊನ್ನೆ ಶನಿವಾರದಿಂದ ಪಾಳೆ ತೋರ್ದು ಇರ್ಪಾನರ್ದು ಅಂತೇಳಿ ಅವ್ರ ಗಾಡಿ ಲೋಡಿಂಗ್ ಆಗೈತಿ. ಈಗ ಇದೇ ಗಾಡಿ ಅದ, ಮೊನ್ನೆ ಶನಿವಾರದಿಂದ ಭಾಳ ಇದ್ದಿದ್ದೆ. ಇದು ಎಲ್ಲಿ ತುಂಬ್ಯಾರಂದ್ರೆ ತೋರಣಗಲ್ಲು ಪ್ಲಸ್ ಕೊಪ್ಪಳ ಇದು ಗಾಡಿ ಲೋಡ್ ಆಗೈತಿ. ಇನ್ನು ನೆಕ್ಸ್ಟ್ ಒಂದನೇ ಪಾಳೆ ಈಗ ನಮ್ಮದು ಇರ್ಪಾಕ್ಷನಂದು ಐತಿ, ಆ ಗಾಡಿ ಐತಿ. ಆ ಗಾಡಿ ಆಮ್ಯಾಗ ಇನ್ನು ಮತ್ತೆ ನೆಕ್ಸ್ಟ್ ರಂಜಾನ್ದು ಐತಿ. ರಂಜಾನ್ ಆಮ್ಯಾಗ ನಮ್ಮದು ಬೆಳಿಗ್ಗೆ ಬಂದ ಮುಕ್ಕೊಂಡಿದ್ವಲ್ಲ. ಈಗ ರಂಜಾನಂಗೆ ಗಾಡಿ ಲೋಡ್ ಹಚ್ಚಾರ. ಇವ್ನ ಗಾಡಿ ಲೋಡ್ ಆಮ್ಯಾಗ ನೆಕ್ಸ್ಟ್ ನಮ್ಮ ಗಾಡಿ ಹಚ್ಬೇಕು. ಇನ್ನೂ ಒಂದನೇ ಗಾಡಿ ಅವ ಒಲ್ಲೆಂದ, ಅದ್ರ ಸಂಬಂಧ ಇವ್ನ ಗಾಡಿ ತುಂಬಾಕತ್ತೇವೆ. ಈಗ ಟೈಮ್ ಈಗ 5 ಗಂಟೆ ಆಯ್ತು. ಈಗ ನಮ್ಮ ಗಾಡಿ ಲೋಡಿಂಗ್ ಬಂತ. ಬರ್ರಿ ಈಗ ಗಾಡಿ ಲೋಡಿಂಗ್ ಹಚ್ಚೋಣಂತೆ. ಹಾಗಾಗಿ ಈಗ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚೇನಿ. ಎಲ್ಲಂದ್ರಪ್ಪ ಅಂದ್ರೆ ನಮ್ಮದು 2 ಪಾಯಿಂಟ್, ದಾವಣಗೆರೆ ಪ್ಲಸ್ ಹಾವೇರಿ. ಇನ್ನೊಂದು ಗಾಡಿ ಬರ್ತದೆ ನಮ್ಮ ಕೂಡ ದಾವಣಗೆರೆಗೆ ಲೋಡ್ ಮಾಡಾಕತ್ತಾರೆ. ಈಗ ಅಲ್ಲೇ ರಂಜಾನಂಗೆ ಗಾಡಿ ಮತ್ತು ಬಡಾದ ತಾವು ಲೋಡ್. ಫೈನಲ್ ಆಗಿ ನಮ್ಮ ಗಾಡಿನೂ ಪೂರ ಲೋಡ್ ಆತ. ಹಗ್ಗ ತಡಪಲ್ಲಿ ಹಾಕೀನಿ. ಈಗ ನೆಕ್ಸ್ಟ್ ಮುತ್ಯಾನ ಗಾಡಿ ಹಚ್ಬೇಕು. ಒಂದು ಹೇಳ್ಯಾರ ಸೇರಿಸಿ 2 ಪಾಯಿಂಟ್ ಅಂತ ಹೇಳಿ. ವಿಂಟ್ರಾ V70 ಇದು ತುಂಬೈತಿ. ಇದು ಎಲ್ಲಿಪ್ಪ ಅಂದ್ರೆ ಬಸವ ಕಲ್ಯಾಣ ಪ್ಲಸ್ ಗುಲ್ಬರ್ಗ. ನಮ್ಮ ಗಾಡಿದು ಪೂರ ಹಗ್ಗ ತಡಪಲ್ಲಿ ಹಾಕೀನಿ. ಈಗ ನೆಕ್ಸ್ಟ್ ಕಂಪ್ನಿ ಗಾಡಿ ಹಚ್ಚಾರ, ಅದೊಂದು ಲೋಕಲ್ ತುಂಬಿ ಆಮ್ಯಾಗ ನಮ್ಮ ಮುತ್ಯಾನ ಗಾಡಿ ತುಂಬ್ತಾರೆ ಶಿರಸಿ 2 ಪಾಯಿಂಟ್. ಫೈನಲ್ ಆಗಿ ಎಲ್ಲ ಗಾಡಿ ಲೋಡ್ ಅದು. ನಮ್ಮ ಗಾಡಿದು ಬಿಲ್ ಬಂದೈತಿ. ಈಗ ಬರ್ರಿ ಇಲ್ಲಿಂದ ಸೀದಾ ಈಗ ಡೀಸೆಲ್ ಪಂಪಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಮನೆಗೆ. ಫೈನಲ್ ಆಗಿ ಬಿಲ್ ಗಿಲ್ ಅದು ಎಲ್ಲ ತೊಗೊಂಡು ಸೀದಾ ಈಗ ಡೀಸೆಲ್ ಪಂಪಿಗೆ ಬಂದಿದೆ. ಡೀಸೆಲ್ ಪಂಪಿಗೆ ಬಂದು ಡೀಸೆಲ್ ಹಾಕ್ಸ್ಕೊಂಡು ಹೊಂಟೇನಿಗೆ ಬರ್ರಿ ಇದರಿಂದ ಸೀದಾ ಮನೆಗೆ ಹೋಗೋನಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ. ಎಲ್ಪ ಅಂದ್ರೆ ಒಟ್ಟು ಟೋಟಲ್ 2 ಪಾಯಿಂಟ್ ಅಂತ ಹೇಳ್ಯಾರ, ಆದರೆ 3 ಪಾಯಿಂಟ್ ಹಾಕಿರ್ತದೆ ನಮ್ಗೆ ಗೊತ್ತೈತೆ. ಯಾಕಂದ್ರೆ 3 ಅಂಗಡಿ ಅದಾವು ಅದಕ್ಕೆ. ಈಗ ಬರ್ರಿ ಹೋಗೋಣ ಸೀದಾ ಮನೆ ಕಡೆ. ಟೈಮ್ ಈಗ 4 ಗಂಟೆ ಆಗುತ್ತೆ. ಮತ್ತು ಸ್ವಲ್ಪ 1 ತಾಸು ಲೇಟಾಗಿ ಬಿಡಾತೀನಿ. ಅದಕ್ಕಪ್ಪ ಅಂದ್ರೆ ಅದು ಸ್ವಲ್ಪ ಒಂದು ಅಂಗಡಿ ಲೇಟ್ ಖಾಲಿ ಆಗೋ ಸಂಬಂಧ 4 ಗಂಟೆಗೆ ಐತಿ. ಎಲ್ಲಿಗಪ್ಪ ಅಂದ್ರೆ 1ನೇ ಕಡೆ ದಾವಣಗೆರೆಗೆ ಹೋಗ್ಬೇಕು. ಅದಕ್ಕೆ ಈಗ ಗಾಡಿ ಎಲ್ಲ ಒರೆಸಿ ರೆಡಿ ಮಾಡ್ಕೊಂಡೀನಿ. ಹೋಗೋನಿಗೆ ಸೀದಾ ಇಲ್ಲಿಂದ ಮನೆ ಕಡೆಯಿಂದ ಬಿಟ್ಟವ ಸೀದಾ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಸಿಗ್ಗಾಂವ್ ದಾಟೇನಿಗೆ. ಸಿಗ್ಗಾಂವ್ ದಾಟಿ ಹೊಟ್ಟೆನಿ. ಇನ್ನೂ ನಮ್ಗೆ ಎಷ್ಟು ಕಿಲೋಮೀಟ್ರ್ ಐತಿಪ್ಪ ಅಂದ್ರೆ ಹಾವೇರಿ ಇಲ್ಲಿಂದ ಇನ್ನೂ 25-30 ಕಿಲೋಮೀಟ್ರ್ ಲೆಕ್ಕ. ಬರ್ರಿ ಈಗ ಹೋಗೋಣ. ಟೋಲ್ನಾಗ ಟೋಲ್ ಪಾಸ್ ಮಾಡಿ ಚಾ ಕುಡಿದು ಹೋದ್ರೆ ಅದು ಕರೆಕ್ಟ್. ಟೈಮ್ ಈಗ 4:50 ಆಗೈತಿ. ಫೈನಲ್ ಆಗಿ ಬಂಕಾಪುರ ಟೋಯಿಗೆ ಬಂದೆ. ನೋಡ್ರಿ ಇಲ್ಲಿ ಗಾಡಿ ಅವು ಇಲ್ಲೇ ಇಲ್ಲ ಇವತ್ತು. ಯಾಕಂದ್ರೆ ಎಲ್ಲ ಗಾಡಿ ಪಾರ್ಕಿಂಗ್ ಮಾಡ್ರ ಸೈಡ್. ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ. ನಾವು ಈಗ ಇಲ್ಲೇ ಚಾ ಕುಡಿದ್ರೆ ಸೈಡ್ ಟೋಲ್ ಪಾಸ್ ಮಾಡಿ. ಫೈನಲ್ ಆಗಿ ಇಲ್ಲೇ ಬಂಕಾಪುರ ಟೋಲ್ನಾಗಿದ್ದೆ. ಹೋಗಿ ಒಂದು ಚಾಗಿ ಕುಡ್ಕೊಂಡು ಬಂದೆ. ಈಗ ನೋಡ್ರಿ ಇಲ್ಲೇ ಇತ್ತು ಗಾಡಿ. ಟೋಲ್ ಪಾಸ್ ಮಾಡಿದ್ದೆ ಕರೆಕ್ಟ್. ಟೋಲ್ ಪಾಸ್ ಮಾಡಿ ಇಲ್ಲೇ ಸೈಡಾಗಿ ಹೋಗಿದ್ದೆ. ನೋಡ್ರಿ ಗಾಡಿಯವರೆಲ್ಲ ಹೇಳ್ಬೇಕು ಅನ್ನೋರು ಪೂರ. ಬರ್ರಿ ಈಗ ಹೋಗೋಣ ನಾವು ಇಲ್ಲಿಂದ ಸೀದಾ. ಈಗ ಕರೆಕ್ಟ್ 6:30 ಆಯ್ತು. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ಹರಿಹರ ಟೋಲ್ ಪಾಸ್ ಮಾಡಿದೆ. ಇಲ್ಲಿಂದ ಇನ್ನೂ 20-25 ಕಿಲೋಮೀಟ್ರ್ ದಾವಣಗೆರೆ ಹೋಗಿ 1ನೇ ಪಾಯಿಂಟ್ ಬಿಡ್ಬೇಕಾದ್ರೆ ನಾವು ಇನ್ನೂ 1 ತಾಸು ಆಗೈತಿ. 6:30-7:30 ಮಟ್ಟ ಹೋಗೋದು. ಸಿಟಿ ಒಳಗೆ APMC ಒಳಗೆ ಐತದ ಅಲ್ಲಿ. ಅದಕ್ಕೆ ಈಗ ಹೊಟ್ಟೆ ನಾನು ಈಗ ಹೋಗೋಣ ಸೀದಾ 1ನೇ ಪಾಯಿಂಟಿಗೆ ಫೋನ್ ಹಚ್ಬೇಕು. ಈಗ ನಮ್ಗೆ ಒಟ್ಟು ಟೋಟಲಲ್ಲಿ ಕಂಪ್ನಿಯಾಗ 2 ಪಾಯಿಂಟ್ ಅಂತ ಹೇಳ್ಯಾರ. ಆದ್ರೆ ನಮ್ಮ ಲೆಕ್ಕಕ್ಕಿದೆ 3 ಪಾಯಿಂಟ್ ಆಗೈತಿ. ನೋಡೋಣ ಅಲ್ಲಿ ಹೋಗಿ ಪಾರ್ಟಿಗೆ ಫೋನ್ ಹಚ್ಚೋಣ. ಏನಂತಾರ ಏನು ನೋಡೋಣಂತ. ಒಂದು ಪಾರ್ಟಿಗೆ ಅಲ್ಲೇ ಇಳಿಸ್ತೇನೆ ಅಂತಂದ್ರೆ 1ನೇ ಪಾರ್ಟಿ ಕಡೆನೇ. 1ನೇ ಪಾರ್ಟಿ ಕಡೆ ಇಳಿಸಿದ್ರೆ ನಮ್ದು 8 ಗಂಟೆ ಅಂದ್ರೆ ಗಾಡಿ ಖಾಲಿ ಆಗೈತಿ ಇಲ್ಲಿ. ಇಲ್ಲಿಕಂದ್ರೆ ಒಂದು ಪಾರ್ಟಿ ಒಂದು ಮ್ಯಾಟ್ರಸ್ ಸಂಬಂಧ 10 ಗಂಟೆ ಮಟ ನಿಂದಿರ್ಬೇಕು. ಈಗ ನೈಟ್ ಪೂರ ನೋಡೋಣ ಏನು ಮಾಡ್ತಾರ ಏನು. ಟೈಮ್ ಈಗ ಕರೆಕ್ಟ್ 7 ಗಂಟೆ ಆಯ್ತು. ನಾನು ದಾವಣಗೆರೆ ರೀಚ್ ಆದೆ. ಇಲ್ಲಿಂದ ಸಿಟಿ ಒಳಗೆ ಹೋಗ್ಬೇಕು. ನಾವು ಅನ್ಲೋಡ್ ಮಾಡೋ ಪಾಯಿಂಟ್ 5 ಕಿಲೋಮೀಟ್ರ್ ಐತಿ ಸಿಟಿ ಒಳಗೆ. APMC ಹೋಗ್ಬೇಕಲ್ಲ ಅದಕ್ಕೆ. ಬಾರಿಗೆ ಇಲ್ಲೇ ನಾವು ಲೆಫ್ಟ್ ತೊಗೊಂಡು ಹೋಗ್ಬಿಡೋಣ ಅಂತ. ಸೀದಾ ಹೋದ್ರೆ ಚಿತ್ರದುರ್ಗ ಅದು ಹೋಗ್ತೈತಿ. ಹಂಗಾಸಿ ಹೋಗಕ್ಕೆ ಬರ್ತೈತಿ ರೌಂಡ್ ಹಾಕಿ. ಆದರೆ ಬೇಡ, ನಾವು ಇನ್ನೂ ಹೋಗೋಣ. ಫೈನಲ್ ಆಗಿ ದಾವಣಗೆರೆ ಸಿಟಿ ಒಳಗೆ ಎಂಟ್ರಿ ಆಗಿ 1ನೇ ಪಾಯಿಂಟ್ ಅನ್ಲೋಡಿಂಗ್ ಐತಲ್ಲ ನಮ್ದು APMC ಕಡೆ
ಬಂಬು ಬಜಾರ್ ಅಲ್ಲಿ ಬಂದೇನೀಗ. ಇಲ್ಲೇ ಹೋಗ್ಬೇಕು, ಒಳಗೆ ಹೋಗಿ ಅಲ್ಲಿ ಮುಂದೆ ಹೋಗಿ ರೈಟ್ ಹೊಡಿಬೇಕು. ರೈಟ್ ಹೊಡೆದ ಕೂಡ ಅಲ್ಲೇ ಐತೆ ಅಂಗಡಿ. ಫೈನಲ್ ಆಗಿ ದಾವಣಗೆರೆ ರೀಚ್ ಆಗಿ ಅಲ್ನೋಡ್ ಪಾರ್ಟಿಗೆ ಗಾಡಿ ಹಚ್ಚೀನಿ. ಪಾರ್ಟಿ ಮನೇನು ಅದ ಗಿಡನೂ ಐತೆ, ಅದಕ್ಕೆ ಬರ್ತೇನೆ ಅಂತ ಹೇಳ್ಯಾರ. ಈಗ ಅವರು ಬಂದ್ರಂದ್ರೆ ಇಲ್ಲಿಂದ ಖಾಲಿ ಮಾಡಿಸ್ಕೊಂಡು ಹೋಗ್ಬೋದು. ಫೈನಲ್ ಆಗಿ 1 ಪಾಯಿಂಟ್ ಖಾಲಿ ಆಯ್ತು ನಮ್ದು. 1 ಪಾಯಿಂಟ್ ಅನ್ನೋಕೇನೆ 2 ಪಾಯಿಂಟಿನ ಮಾಲ್ 1 ಪಾಯಿಂಟ್ ಖಾಲಿ ಆಯ್ತು. ಈಗ ಇನ್ನೊಂದು ಪಾಯಿಂಟ್ ಐತೆ ನಮ್ದು. ಎಲ್ಪ ಅಂದ್ರೆ ಹಾವೇರಿ. ಟೈಮ್ ಈಗ 8:15 ಆಯ್ತು ಕರೆಕ್ಟ್. ದಾವಣಗೆರೆ ಖಾಲಿ ಮಾಡ್ಕೊಂಡು ಬಿಟ್ಟೆನ ಈಗ ಬಂಬು ಬಜಾರ್ದಾಗ. ಸೀದಾ ಹೋಗಿ ಮತ್ತು APMC ಕಡೆಯಿಂದ ಆಸೆ ಹೋಗ್ಬೇಕು. ಮುಂದೆ ಹೋಗಿ ರೈಟ್ ಹೊಡಿಬೇಕು. ಯಾಕಂದ್ರೆ ಅದು ಹೈಟ್ ಐತಲ್ಲ ನೋಡಿ, ಗಾಡಿ ಪಾಸ್ ಆಗೋದಿಲ್ಲ. ಬರೀ ಆಟೋ ಅಷ್ಟೇ ಪಾಸ್ ಆಗೋದು ಕಡೆ ಅದರ ಸಂಬಂಧ. ಖಾಲಿ ಮಾಡಿ ಸೀದಾ ಸಿಟಿ ಬಿಟ್ಟು ಹೊರಗೆ ಬಂದಂಗೆ ಆಯ್ತು. ಈಗ ಇಲ್ಲೇ ಒಂದು ನಾಷ್ಟದ ಅಂಗಡಿ ಎಲ್ಲಿ ಐತಿ, ಅಲ್ಲಿ ಐತಿ ಅಂಗಡಿ ಅದು ನೋಡೋಣ. ಗಾಡಿ ಇಲ್ಲಿ ಎಲ್ಲರೂ ಸೈಡ್ ಹಾಕಿ ಹೋಗಿ ನಾಷ್ಟ ಮಾಡಿ ಬಂದ್ರತ್ತಲ್ಲಿ. ಫೈನಲ್ ಆಗಿ ಗಾಡಿಯಲ್ಲಿ ಹಚ್ಚಿ ಇಲ್ಲೇ ದೋಸೆ ಮಾಡಕ್ಕೆ ನಿಂದಿರ್ಸೀನಿ. ಏನಪ್ಪ ಅಂದ್ರೆ ನಾಷ್ಟ ಇವತ್ತು ದಾವಣಗೆರೆ ಬೆಣ್ಣೆ ದೋಸೆ ಮಾಡಾಕತ್ತಾರ. ಇಲ್ಲಿಂದ ತಿಂದು ಹೋಗೋಣಂತ. ಹಾಗೆ ಬಿಸಿ ಬಿಸಿ ದೋಸೆ, ಮಸಾಲೆ ದೋಸೆ ತಿನ್ನೋದು ಇವತ್ತು ದಾವಣಗೆರೆಗೆ. ಫೈನಲ್ ಆಗಿ ಹೋಗಿ ಬಿಸಿ ಬಿಸಿ ದೋಸೆ ತಿಂದು ಬಂದಿದ್ದಾತೀಗ. ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ. ಇಲ್ಲಿಂದ ಹೋಗೋನಿಗೆ ಸೀದಾ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ರಾಣೆಬೆನ್ನೂರು ಸಮೀಪ ಬಂದೀನಿ. ಇದು ನೋಡ್ರಿ ಇಲ್ಲಿ ಗುಡಿ ಕಟ್ಟಿದ್ರಲ್ಲ, ಮತ್ತು ಅದ್ರ ಬಾಜು ಈಗ ಮತ್ತೊಂದು ಏನೋ ಕಟ್ಟಾತಾರ. ಪೂರ ಡೆಕೋರೇಷನ್ ನಡೆದೈತಿ ಈ ಕೆಲಸ. ನೋಡ್ರಿ ಗುಡಿ ಹೆಂಗೆ ಕಟ್ಟಾರ ಇದನ್ನು ಪೂರ ಕಲ್ಲಿನಾಗ. ಅದ್ರ ಬಾಜು ಏನೋ ಓಪನಿಂಗ್ ಐತೋ ಏನೈತೋ ಗೊತ್ತಿಲ್ಲ, ಒಟ್ಟು ಎಲ್ಲ ಶಟ್ ಹಾಕ್ಯಾರ ಇದನ್ನೇ. ಇಲ್ಲೇ ನೋಡಂತಾರ್ರಿ ಬೋರ್ಡ್ ಐತಿ, ಎಷ್ಟು ಕಿಲೋಮೀಟ್ರ್ ಐತಿ ಏನು ಅಂತೇಳಿ. ಇಲ್ಲಿ ನೋಡಕ್ಕೆ ಅಂಕ್ಯಾರ ಎಲ್ಲ. ಇಲ್ಲಿ ಲೆಫ್ಟ್ ಹೋಗು ಅದಾವು, ಮಲೆಬೆನ್ನೂರು ಅವು ಎಲ್ಲ ಇಲ್ಲಿ ಅದಾವು. ಅಲ್ಲಿಂದ ಖಾಲಿ ಮಾಡಿ ನಾಷ್ಟ ಮಾಡಿ ಸೀದಾ ಈಗ ಎಲ್ಲಿ ಮಾಡ ಬಂದೇನಪ್ಪ ಅಂದ್ರೆ ಹಾವೇರಿ ಸಮೀಪ ಬಂದೀನಿ. ಇನ್ನೇನೆ ಭಾಳ ದೂರ ಇಲ್ಲ ನಮ್ದು. ಇನ್ನೊಂದು ಬ್ರಿಡ್ಜ್ ಐತಿ, ಬ್ರಿಡ್ಜ್ ಬುಡಕಾಸೆ ರೈಟ್ ಹೊಡೆದಾರೆ. RTO ಆಫೀಸ್ ಅಪೋಸಿಟ್ ಐತಿ ನಮ್ದು ಅಂಗಡಿ. ಅವ 2 ಮ್ಯಾಟ್ರಸ್ ಅದಾವ ಬರೀ, ಅವ್ನು ಖಾಲಿ ಮಾಡಿರ ಆತ. ಬರ್ರಿ ಹೋಗೋಣ. ಇಲ್ಲೇ ಐತೆ ನೋಡ್ರಿ, ಇದೇ ಬ್ರಿಡ್ಜ್ ಅದ. ಇಲ್ಲೇ ಲೆಫ್ಟ್ ಹೊಡಿನ, ಲೆಫ್ಟ್ ಹೊಡೆದ ಹೋಗ್ಬಿಡೋಣ. ಈಗ ಸೀದಾ ಹೋಗಿ ಖಾಲಿ ಮಾಡಿದ್ರೆ ಆತ. 2 ಪೀಸ್ ಗಾಡಿ ಅದಾವ ಬರೀ, ಮತ್ತೇನಿಲ್ಲ. ಈಗ 2 ಪೀಸ್ ಖಾಲಿ ಆದಂದ್ರೆ ಪೂರ ಗಾಡಿನ ಖಾಲಿ ಆಗತ್ತೆ ನಮ್ದು. ಇಲ್ಲಿಂದ ನಾನ್ ಸ್ಟಾಪ್ ಸೀದಾ ಹುಬ್ಳಿಗೆ ಹೋಗ್ಬಿಡೋಣ. ಈಗ ಹುಬ್ಳಿಗೆ ಹೋಗಿ ನೋಡೋಣಂತೆ. ಯಾವ ಗಾಡಿ ಅಂತೂ ಇರೋಂಗಿಲ್ಲ. ಏನಾರ ಚೆನ್ನಾಗಿ ಗೊತ್ತ ಲೋಡಿಂಗ್ ಬಂದ್ರೆ ಲೋಡಿಂಗ್ ಮಾಡೋದು, ಇಲ್ಲ ಅಂದ್ರೆ 10 ತಾರೀಕಿನ ಮಟ್ಟ ಏನು ಭಾಳ ಲೋಡಿಂಗ್ ಆಗಲ್ಲ. ಬ್ರಿಡ್ಜ್ ಬುಡಕ್ಕೆ ತೊಗೊಂಡೀನಿ. ಈಗ ಇಲ್ಲಿ ನೋಡ್ರಿ ಬೋರ್ಡ್ ಅದ. ಬೋರ್ಡ್ನಾಗ ಹೋಗ್ಬೇಕೀಗ. ಹಿಂಗೆ ಬೋರ್ಡ್ನಾಗ ಹೊಡೆದ ಸೀದಾ ಇಲ್ಲಿ ಹೋಗ್ಬೇಕು. ಈಗ ಇಲ್ಲಿ ಹೊಡಿಬೇಕಿತ್ತು. ನಾನು ಕನ್ಫ್ಯೂಸ್ ಆಗಿ ಇಲ್ಲಿ ಬಂದೆ ನಾನು. ಫೈನಲ್ ಆಗಿ ಹೈವೇ ಬಿಟ್ಟು ಸೀದಾ ಈಗ ಇಲ್ಲೇ ಸಿಟಿ ಒಳಗೆ ಹೊಂಟೀನಿ. ಇಲ್ಲಿಂದ ಭಾಳ ದೂರ ಇಲ್ಲ, ಒಂದು 2 ಕಿಲೋಮೀಟ್ರ್ ಆಗ್ಬೋದು ಅಂಗಡಿ ಅಷ್ಟೇ. RTO ಆಫೀಸ್ ಐತಿ, RTO ಆಫೀಸ್ ಅಪೋಸಿಟ್ ಐತಿ ಅಂಗಡಿ. ಅವರು ಬಂದಿರ್ತಾರೆ. ಈಗ ಟೈಮ್ 10-15 ಆಯ್ತು. ಈಗ ಇಲ್ಲಿ ಅದನ್ನು ಖಾಲಿ ಮಾಡಿ ಹೋಗ್ಬಿಡೋಂತೆ. ಸೀದಾ ಸಿಟಿ ಒಳಗೆ ಹೋಗಕ್ಕೆ 5 ಕಿಲೋಮೀಟ್ರ್ ಬೇಕು. ಆದ್ರೆ ಅಂಗಡಿಗೆ ಹೋಗಕ್ಕೆ ಇಲ್ಲೇ 2 ಕಿಲೋಮೀಟ್ರ್ ಬೇಕು. ಸಿಟಿವರೆಗೆ ಐತಿದೆ ಲಕ್ಕಿ ಫರ್ನಿಚರ್ ಅಂತೇಳಿ. ಫೈನಲ್ ಆಗಿ ಅನ್ಲೋಡ್ ಮಾಡು ಪಾಯಿಂಟ್ ಕಡೆ ಬಂದ್ರೆ, ಆದ್ರೆ ಇವ್ರು ಇನ್ನೂ ಬಂದಿಲ್ಲ. ನೋಡೋಣ, ಅವ್ರಿಗೆ ಫೋನ್ ಮಾಡೋಣ ಏನು ಮಾಡ್ತಾರ ಏನು. ಇಲ್ಲಕ್ಕಂದ್ರೆ ಇಲ್ಲೇ ಖಾಲಿ ಮಾಡ್ಬೇಕಾಕೈತಿ. ಕೇಳಂತಾರ ಅವ್ರಿಗೆ ಫೋನ್ ಮಾಡಿ. ಫೈನಲ್ ಆಗಿ ಇದು 1 ಪಾಯಿಂಟ್ ಖಾಲಿ ಆತ ಹಾವೇರಿ. ಈಗ ಸೀದಾ ಇಲ್ಲಿಂದ ಕಂಪ್ನಿಗೆ ಹೋಗೋಣ. ಇಲ್ಲಿಂದ 70 ಕಿಲೋಮೀಟ್ರ್ ಆಗತ್ತೆ ಹುಬ್ಳಿ. ಸೀದಾ ಕಂಪ್ನಿಗೆ ಹೋಗೋಣ. ಕಂಪ್ನಿಗೆ ಹೋಗಿ ಮತ್ತೆ ನೋಡೋಣ. ಇವತ್ತು ಅಂಕ್ಯಾರೆ ನಾನೇ ಫಸ್ಟ್ ಹೋಗ್ತಾನೆ. ಯಾರು ಎಲ್ಲರೂ ದೂರ ಅದಾವ, ಅದ್ರ ಸಂಬಂಧ ನಮ್ದು ಜಲ್ದಿ ಖಾಲಿ ಆಗಿದೆ ಅಂತೇಳಿ ನಾ ಫಸ್ಟ್ ಹೊಂಟೀನಿ ಅಂತ ಖಾಲಿ ಮಾಡಿ ಸೀದಾ ಈಗ ಬಂಕಾಪುರ ಕ್ರಾಸ್ ಐತಲ್ಲ, ಅನ್ಗಲ್ ಹೋಗೋದು ಆಧಾರ್ ರೋಡಿಗೆ ಇಲ್ಲಿ ಮಟ್ಟ ಬಂದೀನಿ. ಈಗ ಸೀದಾ ಹೋಗೋಣ. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಶಿಗ್ಗಾವಿಂದ ಒಂದು 4 ಕಿಲೋಮೀಟ್ರ್ ಹುಬ್ಳಿ. ಟೈಮ್ 10:50 ಆತಿಗೆ. ಫೈನಲ್ ಆಗಿ ನಾನು ಹುಬ್ಳಿ ರೀಚ್ ಇದೆ. ಎಲ್ಲಿದನಪ್ಪ ಅಂದ್ರೆ ಕುಂದಗೋಳ ಕ್ರಾಸ್ ಕಡೆ ಸರ್ವಿಸ್ ರೋಡ್ನಾಗ ಹೊಂಟೇನಿಗೆ ಸೀದಾ ಕಂಪ್ನಿಗೆ ಹೋಗೋಣ. ಮತ್ತು ನಿನ್ನೆ ಒಂದು ಗಾಡಿ ಉಳಿದಿತ್ತು. ಮತ್ತು ಯಾರು ಬಂದಾರ ನೋಡೋಣ. ನೋಡಿ ಇವತ್ತೇನು ಲೋಡಿಂಗ್ ನಮ್ದು ನೋಡೋಣ. ನಿನ್ನೆ ನಾ ಒಂದು ಗಾಡಿಗೆ ತಂದಿದ್ರೆ ಅವ್ರ ಗಾಡಿ ತುಂಬ್ಯಾರ ಏನಾದರೂ ನೋಡೋಣಂತ. ಕಂಪ್ನಿಗೆ ಬಂದು ಗಾಡಿ ಇಲ್ಲಿ ಹಚ್ಚೀನಿ. ಈಗ ಜಸ್ಟ್ ಬಂದೆ. ಆನಂದ್ ಅನ್ನೋರು ಗಾಡಿನೂ ಲೋಡ್ ಆಗಿಲ್ಲ, ಇನ್ನೂ ಏನೂ ಲೋಡಿಂಗ್ ಅದು ಏನೂ ಬಂದಿಲ್ಲ ಅಂತ. ನೋಡೋಣ, ಗಾಡಿ ಒಂದು ಸ್ವಲ್ಪ ಕೂಲಿಂಗ್ ಫ್ಯಾನ್ ಹತ್ತಿದ್ರೆ ಬಂದ್ ಮಾಡಿದಿರತ್ತೆ. ಫೈನಲ್ ಆಗಿ ಟೈಮ್ ಕರೆಕ್ಟ್ ಈಗ 12 ಗಂಟೆ ಆಯ್ತು. ನಾನು ಕಂಪ್ನಿ ಕಡೆ ಬಂದೀನಿ.
ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನಂತ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.